ಒಂದು ವಿಚಿತ್ರ ಅಂತ ಹೇಳಿದ್ರೆ ದಾವೂದ್ ಇಬ್ರಾಹಿಂ ಒಬ್ಬ ಸ್ಮಗ್ಲರ್ ಅಷ್ಟೇನೆ. ಇಲ್ಲಿ ಅದೇ ಛೋಟಾ ರಾಜನು ಬಡಾ ರಾಜನು ಇವ್ರದೆಲ್ಲ ತಂಡ ಏನಿದೆ ಇವರೆಲ್ಲ ಮಾಫಿಯಾದವ್ರು. ಇವ್ರು ಸಾಧು ಶೆಟ್ಟಿ ಜೈಲ್ 3ನೇ ಸರಿ ಜೈಲ್ ಹೋದಾಗ ಛೋಟಾ ರಾಜನ್ ಮಾಫಿಯಾದ ಇವತ್ತಿನ ಮಾಫಿಯಾದ ಮುಖ್ಯ ಡಾನ್ ಅಂತಾರೆ. ವರದರಾಜ್ ಮುದಲಿಯಾರ್ ಅಂತ ಹೇಳಿ ನೀವು ಹೆಸರು ಕೇಳಿರ್ತೀರ. ಬಾಂಬೆನ ದೊಡ್ಡ ಡಾನು ಅಂತ ಹೇಳಿದ್ರೆ ಮಾಫಿಯಾ ಡಾನ್ ಆಗಿರ್. ಹಾಜಿ ಮಸ್ತಾನ್ ಹೇಳ್ತಾನೆ, ನಿನ್ನ ಹತ್ರ ಮೆನ್ ಪವರ್ ಇದೆ, ನನ್ನ ಹತ್ರ ದುಡ್ಡಿದೆ, ಸ್ಮಗ್ಲಿಂಗ್ ಮಾಡ್ತಾ ಇದೆ, ನೀನು ನನಗೆ ಏನ್ ಮಾಡಂತ ಹೇಳಿದ್ರೆ ಅಂದ್ರೆ ಅವನ ಬಿಸ್ನೆಸ್ಗೆ ಬೆಂಗಾಲ್ ಆಗಿ ನಿಂತ್ಕೊಳ್ತಾನೆ. ಎಲ್ಲಿ ಮಾಲ್ ಇಳಿಸೋದಿದೆ, ಎಲ್ಲಿಂದ ಎಲ್ಲಿ ಕಳಿಸ್ಬೇಕು. ಈ ಶಬೀರ್ ಖಾಸ್ಕರ್ ಯಾರು ಅಂತ ಹೇಳಿದ್ರೆ ಏನ್ ದಾವೂದ್ ಇಬ್ರಾಹಿಂ ಇದ್ದಾನೆ ಅವರ ಅಣ್ಣ ಶಬೀರ್ ಖಾಸ್ಕರ್. ಗುಂಡಾಗಿರಿ ಮಾಡ್ಬೇಕಾ ಅಥವಾ ಯಾರ್ದಾದ್ರೂ ಜಾಗಗಳನ್ನ ಬಿಡಿಸ್ಬೇಕಾ ಅಥವಾ ಅವ್ರಿಗೆ ಸೆಕ್ಯೂರಿಟಿ ಕೊಡಬೇಕಾ, ಹೀಗಾಗಿ ಇವರಿಗೆ ಮಾಫಿಯಾ ಅಂತ. ದಾವೂದ್ ಇಬ್ರಾಹಿಂ ಅವರ ಅಣ್ಣ ಹಾಜಿ ಮಸ್ತಾನ್ ಒಟ್ಟಿಗೆ ಆ ಸ್ಮಗ್ಲಿಂಗ್ ಕೆಲಸಗಳನ್ನ ಮಾಡ್ತಾ ಇರ್ತಾನೆ. ಶಬೀರ್ ಖಾಸ್ಕರ್ನ ಮರ್ಡರ್ ಆಗ್ಬಿಡುತ್ತೆ. ಮಾನ್ಯ ವೀಕ್ಷಕರೇ, ಅಳಿದು ಉಳಿದವರು ಕಂಡಂತೆ ಸ್ವಾಗತ ಸುಸ್ವಾಗತ. ಇತ್ತೀಚೆಗೆ ಒಂದು ಸಿನಿಮಾ, ಪ್ಯಾನ್ ಇಂಡಿಯಾ ಸಿನಿಮಾ, ದೇಶದಲ್ಲೇ ದೊಡ್ಡ ಸದ್ದು ಮಾಡತ್ತಂತ ಹೇಳಿದ್ರೆ ಆ ಸಿನಿಮಾ ನಿಮ್ಗೆಲ್ಲರೂ ನೋಡಿರ್ತೀರಾ ಅಥವಾ ಗೊತ್ತಿರುತ್ತೆ, ಇಲ್ಲ ಅದ್ರ ಬಗ್ಗೆ ಚರ್ಚೆಯನ್ನ ಕೇಳಿರ್ತೀರಾ ಸೋಷಿಯಲ್ ಮೀಡಿಯಾಗಳಲ್ಲಿ. ಅದ್ಯಾವ ಸಿನಿಮಾ ಅಂತ ಹೇಳಿದ್ರೆ ಲಕ್ಕಿ ಭಾಸ್ಕರ್ ಅಂತ ಹೇಳಿ. 100 ಕೋಟಿ ಅಂತ ಹೇಳಿದ್ರೆ 30 ವರ್ಷದ ಹಿಂದೆ 100 ಕೋಟಿ ಮಾಡಿಕೊಂಡು ಆ ವ್ಯಕ್ತಿ ವಿದೇಶದಲ್ಲಿ ಸೆಟ್ಲ್ ಆಗ್ತಾನೆ. ಆ 100 ಕೋಟಿ ಹೇಗೆ ಮಾಡ್ತಾನೆ ಅಂದ ಕೂಡಲೇನೆ ಟಿವಿಗಳನ್ನ ಮಾರಿ, ಕಾರುಗಳನ್ನ ಮಾರಿ, ಎಷ್ಟನೇ ಇಸ್ವಿಯಲ್ಲಿ 1980ರಿಂದ 90 ಮಧ್ಯ. ಏನು ಟಿವಿ ಎಲ್ಲ ಇಷ್ಟೆಲ್ಲ ಈಸಿಯಾಗಿ ಸಿಗುತ್ತೆ, ಇಷ್ಟೆಲ್ಲ ಡಿಮಾಂಡ್ ಇತ್ತ ಟಿವಿಗೆ, ಅದರಲ್ಲಿ ಅಷ್ಟು ದುಡ್ಡು ಮಾಡ್ಬೋದಿತ್ತ ಅನ್ನುವಂತ ಮಾತು ಸಾಮಾನ್ಯವಾಗಿ ಇವತ್ತಿನ ನಮ್ಮಲ್ಲೆಲ್ಲರ ಮನಸ್ಸಲ್ಲೂ ಬರ್ಬೋದು. ಆದ್ರೆ ಹಾಗೆ ಇತ್ತು ಆ ಕಾಲ. ಯಾಕಂತ ಹೇಳಿದ್ರೆ ಆವತ್ತು ನೀವು ಕೇಳಿದಂತ ಒಂದು ಸ್ಮಗ್ಲಿಂಗ್ ಅಂತ ನಡೀತಿತ್ತು. ಸ್ಮಗ್ಲಿಂಗ್ ಅಂತ ಹೇಳಿದ ಕೂಡಲೇನೆ ಟಿವಿಯನ್ನ ಸಿಂಗಾಪುರ್ ಇಂದ ತರಿಸ್ತಾ ಇದ್ರು. ಕೊನೆಯ ಸಮಯದಲ್ಲಿ ಕಾರುಗಳನ್ನ ಸಿಂಗಾಪುರ್ ಇಂದ ತರಿಸ್ತಾ ಇದ್ರು. ಅದಕ್ಕಿಂತ ಮೊದ್ಲು ಎಲ್ಲಿಂದ ತರಿಸ್ತಾ ಇದ್ರು ಅಂದ್ರೆ ನೀವು ಆಶ್ಚರ್ಯ ಪಟ್ಟು ಬಿಡ್ತೀರಾ ಕೇಳಿದ ಕೂಡಲೇನೆ. ಅಫ್ಘಾನಿಸ್ತಾನದ ಕಾಬೂಲ್ನಿಂದ ತರಿಸ್ತಾ ಇದ್ರು. ಅಫ್ಘಾನಿಸ್ತಾನದ ಕಾಬೂಲ್ನಿಂದ ತರಿಸ್ತಾ ಇದ್ರು ಅಂದ್ಕೊಳ್ಳೇನೆ ಸ್ವಲ್ಪ ನಮ್ಮಲ್ಲೆಲ್ಲರಿಗೂ ಕನ್ಫ್ಯೂಸ್ ಅಂತ ಹೇಳಿದ್ರೆ ಏನಪ್ಪ ಇದು ಈ ರೀತಿ ಇತ್ತಾ ಅಂತ ಹೇಳಿ ನಮ್ಮ ತಲೆಯಲ್ಲಿ ಬರ್ಬೋದು. ಯಾಕಂದ್ರೆ ಅಫ್ಘಾನಿಸ್ತಾನದ ಕಾಬೂಲ್ ಇವತ್ತಿನ ಏನೋ ಒಂದು ತಾಲಿಬಾನ್ ಪ್ರದೇಶ ಅಂತೇವೆ, ಅಲ್ಲಿಂದ ನಮ್ಮ ದೇಶಕ್ಕೆ ಟಿವಿಗಳು, ಕಾರ್ಗಳು, ಎಲೆಕ್ಟ್ರಾನಿಕ್ ವಸ್ತುಗಳು ಬರ್ತಾ ಇದ್ದು. ಆದ್ರೆ ಅದು ಕಾಲಕ್ರಮೇಣ ಏನಾಯ್ತಂದ್ರೆ ಧರ್ಮ ಅನ್ನುವಂಥದ್ದಲ್ಲಿ ದೊಡ್ಡ ಮಟ್ಟದ ಹೋರಾಟ, ಧರ್ಮ ಆ ದೇಶವನ್ನ ಅವರೆಲ್ಲ ಹೊರಟೋದ್ರು. ಅಲ್ಲಿಯ ಉದ್ಯಮಗಳೆಲ್ಲ ಬಂದಾಗ್ಬಿಡ್ತಾವೆ. ಹೀಗಾಗಿ ಅಲ್ಲಿಂದ ನಮಗೆ ಟಿವಿಗಳು ಬರ್ತಾ ಇದ್ದು, ಕಾರ್ಗಳು ಬರ್ತಾ ಇದ್ದು, ಎಲೆಕ್ಟ್ರಾನಿಕ್ಸ್ ಗೂಡ್ಸ್ಗಳು ಬರ್ತಾ ಇದ್ದು. ಹಾಗಾದ್ರೆ ಇದನ್ನ ಅದನ್ನ ಇಳಿಸುವಂತದ್ದು ಭಾರತದಲ್ಲಿ ಕಳಿಸುವಂತ ಕೆಲಸ ಯಾರು ಮಾಡ್ತಾ ಇದ್ರು? ಯಾಕಂದ್ರೆ ಇಲ್ಲಿ ಬರುವಂತದ್ದು ಸ್ಮಗ್ಲಿಂಗ್ ಅಂತ ಹೇಳಿದೆ. ಅದನ್ನ ಕಳ್ಳತನದಿಂದ ತರಿಸ್ಬೇಕು, ಬೋಟಿನಿಂದ ಕಳ್ಳತನದಿಂದ ಇಳಿಸ್ಕೋಬೇಕು, ಕಳ್ಳತನದಿಂದ ಮಾರುಕಟ್ಟೆ ಮಾರಬೇಕು. ಇದು 3 ಅಂತ ಹೇಳಿದ್ರೆ ಈ ಕೆಲಸವನ್ನ ರಿಸ್ಕ್ ತಗೊಳ್ಳುವಂತ ವ್ಯಕ್ತಿನೇ ಮಾಡ್ಬೇಕಾಯ್ತು. ಆಗ ಮಾಡ್ತಾ ಇದ್ದಿಂದಂದ್ರೆ ಬಾಂಬೆಯಲ್ಲಿ ಅಂತ ಹೇಳಿದ್ರೆ ಇಡೀ ಭಾರತದಲ್ಲಿ ಮುಂಬೈನೇ ಅದಕ್ಕೆ ಮೇನ್ ಮಾರ್ಕೆಟ್. ಯಾಕಂದ್ರೆ ಒಂದು ಕಡೆ ಸಮುದ್ರ, ಇನ್ನೊಂದು ಕಡೆನೂ ಸಮುದ್ರ. ಯಾಕಂದ್ರೆ ಈ ಸೈಡ್ ಸಿಂಗಾಪುರಿಂದ ಬಂದ್ರು ಸಮುದ್ರ, ಇನ್ನೊಂದು ಕಡೆ ಅಫ್ಘಾನ್ನಿಂದ ಪಾಕಿಸ್ತಾನದಿಂದ ಮತ್ತೆ ಗುಜರಾತ್ ಹಾಕೊಂಡು ಮುಂಬೈಗೆ ಬರ್ತಾ ಇತ್ತು. ಸೊ ಒಟ್ಟಾರೆಯಾಗಿ ಇಲ್ಲಿ ಇಳಿಸ್ಕೊಳ್ಳೋದು ಪೂರ್ತಿ ವ್ಯವಹಾರ ಮಾಡ್ತಾ ಇದ್ದಂತ ಹೇಳಿದ್ರೆ ಹಾಜಿ ಮಸ್ತಾನ್, ಕರೀಂ ಲಾಲ್, ಪಠಾಣ್, ಈ ಟೀಮ್ ಇವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಇವರೆಲ್ಲ ಸ್ಮಗ್ಲರ್ಸು ಈ ಉದ್ಯೋಗವನ್ನ ಮಾಡ್ತಾ ಇದ್ರು. ಇವ್ರು ಏನು ಒಂದು ಟಿವಿಯನ್ನ 1,000 ರೂಪಾಯಿಗೆ ತರ್ತಾ ಇದ್ರು, ಅದನ್ನ ಭಾರತದ ಮಾರುಕಟ್ಟೆಯಲ್ಲಿ 10,000 ರೂಪಾಯಲ್ಲಿ ಮಾರ್ತಾ ಇದ್ರು. ಆದ್ರೆ ಇಲ್ಲಿ ಅವ್ರಿಗೆ ಬೇಕಾಗಿದ್ದಂತ ಹೇಳಿದ್ರೆ ಅವ್ರದ್ದೇ ಆದ ಒಂದು ನೆಟ್ವರ್ಕ್ ಚೈನ್ಸ್. ಆದ್ರೆ ಇವರಿಬ್ರು ಸ್ಮಗ್ಲರ್ಸ್ ಆಗಿದ್ರು. ಆದ್ರೆ ಇವ್ರಿಗೆ ಹೊಡೆದಾಡೋರು, ಗ್ರೌಂಡ್ ಅಲ್ಲಿ ಜನರನ್ನ ಹೆದರ್ಸಿ ಇಟ್ಕೊಳ್ಳೋ ಅಂತವ್ರು ಬೇಕಾಗಿತ್ತು. ಅವ್ರಿಗೆ ಹೇಳ್ತಾರೆ ಮಾಫಿಯಾ ಅಂತ. ಈ ಮಾಫಿಯಾ ಅಂತ ಬಂದ ಕೂಡಲೇನೆ ಆ ಸಮಯಕ್ಕೆ ವರದರಾಜ್ ಮುದಲಿಯಾರ್ ಅಂತ ಹೇಳಿ ನೀವು ಹೆಸರು ಕೇಳಿರ್ತೀರ. ಬಾಂಬೆನ ದೊಡ್ಡ ಡಾನು ಅಂತ ಹೇಳಿದ್ರೆ ಮಾಫಿಯಾ ಡಾನ್ ಆಗಿರ್. ಡಾನ್ ಅಂದ ಕೂಡಲೇನೆ ಸುಮಾರು ಬರ್ತಾವಲ್ಲಿ, ನಾನು ಮುಂದೆ ಹೇಳ್ತಾ ಹೋಗ್ತೇನೆ ನಿಮಗೆ. ಈ ಮಾಫಿಯಾ ಡಾನ್ ಅಂದ ಕೂಡಲೇನೆ ವರದರಾಜ್ ಮುದಲಿಯಾರ್ ತೂತುಕುಡಿ ಅಂತ ಹೇಳಿದ್ರೆ ಚೆನ್ನೈ ಕಡೆಯಿಂದ ಬಂದಿರ್ತಾನೆ. ಬಂದಂತ ವ್ಯಕ್ತಿಗೆ ಅಲ್ಲಿ ವಿಶೇಷವಾಗಿ ಮಾಟುಂಗ, ಸೈನು, ಧಾರಾವಿ, ಘಾಟ್ಕೊಪ್ಪರ್ ಈ ಪ್ರದೇಶದಲ್ಲಿ ಅತಿ ಹೆಚ್ಚು ತಮಿಳರು ಇರ್ತಾರೆ. ಯಾರಿರ್ತಾರೆ ಅಂದ್ಕೊಳ್ಳೇನೆ ತಮಿಳರು ಇರ್ತಾರೆ ಅಂತ ಹೇಳ್ತೇನೆ. ಯಾಕಂತ ಹೇಳಿದ್ರೆ ಅಖಂಡ ಭಾರತ ಇದ್ದಾಗ, ಅಂದ್ರೆ ಭಾರತ ಏನು ಅಫ್ಘಾನಿಸ್ತಾನದಿಂದ ಹಿಡಿದು
ಸಿಂಗಾಪುರ್ ಅಂದ್ರೆ ಮಲೇಷ್ಯಾವರೆಗೂ ಒಂದು ಬ್ರಿಟಿಷ್ ಪೀರಿಯಡಲ್ಲಿ ಅಥವಾ ಅದಕ್ಕಿಂತ ಮೊಘಲ್ ಕಾಲದಲ್ಲಿ ಅಖಂಡ ಭಾರತವಿದೆ. ಹೀಗಾಗಿ ಅತಿ ಹೆಚ್ಚು ಜನ ತಮಿಳಿಯನ್ಸ್ ಎಲ್ಲ ಯಾವುದೋ ಕಾಲದಲ್ಲಿ ಅಂತ ಹೇಳಿದ್ರೆ ಅವ್ರು ಆ ಕಾಲದಲ್ಲಿ ಅವ್ರು ರಾಜರು ಅಥವಾ ಇನ್ನೊಬ್ರು ಇದ್ರು ಅಲ್ಲೆಲ್ಲ ವಾಸ ಮಾಡ್ತಾ ಇದ್ರು. ಅವ್ರು ವಿಶೇಷವಾಗಿ ಬರ್ಮಾದಲ್ಲಿದ್ದು. ಯಾವಾಗ ಭಾರತ 1947ನಲ್ಲಿ ಭಾರತ ಇಂಡಿಪೆಂಡೆಂಟ್ ಆಗುತ್ತೆ, ಅದಾದ ನಂತರ ಬೇರೆ ಬೇರೆ ರಾಷ್ಟ್ರಗಳಾಗ್ತವೆ ಅಂತ ಹೇಳಿದ್ರೆ ಏನು, ಪಾಕಿಸ್ತಾನ ಆಗುತ್ತೆ, ಈಸ್ಟ್ ಪಾಕಿಸ್ತಾನ ಬಾಂಗ್ಲಾದೇಶ ಆಗುತ್ತೆ, ನಂತರ ಬರ್ಮಾ ಸಪ್ರೇಟ್ ಆಗುತ್ತೆ, ಹೀಗೆ ಬೇರೆ ಬೇರೆ ದೇಶವಾಗಿ ಹಂಚಿ ಹೋಗುತ್ತೆ. ಯಾಕೆಂದ್ರೆ ಬ್ರಿಟಿಷರು ಅವ್ರವ್ರ ದೇಶನ ಅವ್ರವ್ರಿಗೆ ಕೊಡ್ತಾರೆ ಆಯಾ ಭಾಷಾ ಪ್ರಕಾರ. ಆಗ ಏನು ಬರ್ಮಾ ಇದೆ, ಬರ್ಮಾದಲ್ಲಿ ಅತಿ ಹೆಚ್ಚು ತಮಿಳ್ನವರು ಇರ್ತಾರೆ, ಬಾಂಗ್ಲಾದೇಶದಲ್ಲಿ ಇರ್ತಾರೆ. ಯಾವಾಗ ಅಲ್ಲಿಯ ಅಲ್ಲಿ ಬಹುಸಂಖ್ಯಾತ ಧರ್ಮಗಳೇನಿದಾವೆ, ಅಲ್ಲಿಯ ಧರ್ಮಗಳೇನಿದಾವೆ, ಇವ್ರೇನು ಅಲ್ಪಸಂಖ್ಯಾತರಾಗ್ತಾರೆ, ಇವ್ರ ಮೇಲೆ ದೌರ್ಜನ್ಯಗಳನ್ನು ಶುರು ಮಾಡ್ತಾರೆ. ಯಾವಾಗ ದೌರ್ಜನ್ಯಗಳು ಶುರು ಮಾಡ್ತಾರೆ ಆಗ ಇವ್ರಿಗೆ ಯಾವ ಕಡೆ ಹೋಗಬೇಕು, ಯಾವ ಕಡೆ ಏನು ಮಾಡಬೇಕು ಅನ್ನೋಂಥದ್ದು ಗೊತ್ತಾಗೋದಿಲ್ಲ. ಅದೇ ಸಮಯಕ್ಕೆ ಭಾರತದಲ್ಲಿ ಏನು ಇಂದಿರಾ ಗಾಂಧಿ ಅವ್ರ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ, ಅವ್ರೇನು ಮಾಡ್ತಾರೆ ಅಂದರೆ 70ರ ದಶಕದಲ್ಲಿ ಯಾವ್ಯಾವ ರಾಷ್ಟ್ರದಲ್ಲಿ ಹಿಂದೂಗಳು ದೌರ್ಜನ್ಯಕ್ಕೆ ಒಳಗಾಗ್ತಾರೆ ಅವರನ್ನು ಕರ್ಕೊಂಡು ಬರುವಂಥ ಕೆಲಸವನ್ನು ಸ್ಟಾರ್ಟ್ ಮಾಡ್ತಾರೆ. ಹೀಗಾಗಿ ಅವ್ರನ್ನೆಲ್ಲ ತಂದು ಮುಂಬೈ ಏರಿಯಾದಲ್ಲಿ ಇರ್ತಾರೆ. ಅದು ವಿಶೇಷವಾಗಿ ಮುಂಬೈನ ಧಾರಾವಿ ಇರ್ಬೋದು, ಮಾಟುಂಗ ಇರ್ಬೋದು, ಘಾಟ್ಕೊಪ್ಪರ್ ಇರ್ಬೋದು, ಸೈನ್ ಇರ್ಬೋದು, ಇವೆಲ್ಲ ಜಾಗದಲ್ಲಿ ಚೇಂಬೂರ್ ಭಾಗದಲ್ಲಿ ಅವ್ರನ್ನೆಲ್ಲ ತಂದಿಡ್ತಾರೆ ಇಲ್ಲಿ. ಹೀಗಾಗಿ ಸೌತ್ ಇಂಡಿಯನ್ಸ್ ಅತಿ ಹೆಚ್ಚಿರೋದು, ತಮಿಳಿಯನ್ಸು ಅತಿ ಹೆಚ್ಚಿರೋದು. ಇವ್ರೇನಂತ ಹೇಳಿದ್ರೆ ಬಂದ ಕೂಡಲೇ ಇವ್ರಿಗೆ ಅಲ್ಲಿ ಏನು ಕೆಲಸ ಇರುತ್ತೆ, ಅವತ್ತಿನ ಕಾಲಕ್ಕೆ ಇರುವಂಥ ವ್ಯವಸ್ಥೆಗಳೇ ಅಷ್ಟಿರ್ತಿದ್ದು, ಅವ್ರಿಗೆ ಯಾವ ಕೆಲಸಗಳು ಇರೋದಿಲ್ಲ. ಅವರಲ್ಲಿ ಕೃಷಿ ಮಾಡ್ತಾ ಇದ್ರು, ಬೇರೆ ಬೇರೆ ಕೆಲಸವನ್ನ ಮಾಡ್ತಾ ಇದ್ರು, ಆದ್ರೆ ಯಾವ ಕೆಲಸನೂ ಇರೋದಿಲ್ಲ. ಹೀಗಾಗಿ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಯಾವಾಗ ಮೊದಲಿಯಾರ್ ವರದರಾಜ್ ಅಲ್ಲಿ ಹೋಗಿ ಅಲ್ಲಿ ಅಂತ ಹೇಳಿದ್ರೆ ತಾನು ಮಡ್ರಾಸಿಂದ ಬಂದಂಥವನು, ಆಗ ಇವನಿಗೆ ಭೇಟಿ ಆಗುವುದು ಯಾರಂತ, ಹಾಜಿ ಮಸ್ತಾನ್. ಯಾಕೆ ಹಾಜಿ ಮಸ್ತಾನ್ ಭೇಟಿ ಆಗ್ತಾನೆ ಅಂತ ಹೇಳಿದ್ರೆ, ಹಾಜಿ ಮಸ್ತಾನು ತಮಿಳ್ನಾಡಿನ ಚೆನ್ನೈನಾಗಿರ್ತಾನೆ, ತಮಿಳು ಭಾಷಿಕರಾಗಿರೋದನ್ನ ಹಾಜಿ ಮಸ್ತಾನ್ ಹೇಳ್ತಾನೆ, ನಿನ್ನ ಹತ್ರ ಮೆನ್ ಪವರ್ ಇದೆ, ನನ್ನ ಹತ್ರ ದುಡ್ಡಿದೆ, ಸ್ಮಗ್ಲಿಂಗ್ ಮಾಡ್ತಾ ಇದೆ, ನೀನು ನನಗೆ ಏನ್ ಮಾಡಂತ ಹೇಳಿದ್ರೆ ನನಗೆ ಜನರು ತಗೊಂಡು ನೀನು ಸಪೋರ್ಟ್ ಮಾಡು, ನಿನಗೆ ಡೇರಿಂಗ್ ಇದೆ, ಧೈರ್ಯ ಇದೆ. ಆಗ ಈ ಮಾಟುಂಗ ಧಾರಾವಿ ಭಾಗದಲ್ಲಿ ವರದರಾಜ್ ಮುದಲಿಯಾರ್ ಬಟ್ಟಿ ಸರಾಯಿ ಬಿಸ್ನೆಸ್ಗಳು, ಬೇರೆ ಬೇರೆ ದಂಧೆಗಳನ್ನು ಅಲ್ಲಿ ಮಾಡ್ತಾ ಇರ್ತಾನೆ. ಹೀಗೆ ದಾದಾಗಿರಿ, ಗುಂಡಾಗಿರಿ, ಈ ರೀತಿ ಬೇರೆ ಆ ಏರಿಯಾದಲ್ಲಿ ಹಿಡಿತವನ್ನು ಇಟ್ಕೊಂಡು ಮಾಡ್ತಾ ಇರ್ತಾನೆ. ವಿಶೇಷವಾಗಿ ಆ ಸಮಯದಲ್ಲಿ ಬ್ಲ್ಯಾಕ್ ಟಿಕೆಟ್ ದೊಡ್ಡ ಬಿಸ್ನೆಸ್ ಆಗಿರುತ್ತೆ. ಆ ಬ್ಲ್ಯಾಕ್ ಟಿಕೆಟನ್ನು ಮಾರುವಂಥ ಕೆಲಸ ಏನಿದೆ ಇವ್ರ ಕಡೆ ಹುಡುಗರೇ ಮಾಡ್ತಿರ್ತಾರೆ. ಆಗ ಅತಿ ಹೆಚ್ಚು ತಮಿಳರು ಈ ವ್ಯಕ್ತಿಯನ್ನು ತಲೈವ ಅಂತ ಹೇಳಿದ್ರೆ, ನೀನು ನಮ್ಮ ದೊರೆ ಅಂಥೇಳಿ ಏನು ನಿರಾಶ್ರಿತ ತಮಿಳರಿರ್ತಾರೆ ಇವರೆಲ್ಲ ಇವನ್ ಫಾಲೋವರ್ ಹಾಕ್ಕೊಂಡು ಯಾವ ಹೋಗ್ತಾರೆ. ಆಗ ವರದರಾಜನ್ ಮುದಲಿಯಾರು ದೊಡ್ಡ ಮಟ್ಟದ ತನ್ನದೊಂದು ತಂಡನ ಬೆಳೆಸ್ತಾನೆ. ತಂಡ ಬೆಳೆಸಿದಾಗ ಆಗ ಸೆಕ್ಯೂರಿಟಿ ಕೊಡೋದಂತ ಹೇಳಿದ್ರೆ ಹಾಜಿ ಮಸ್ತಾನಿಗೆ ಸೆಕ್ಯೂರಿಟಿ ಕೊಡ್ಲಿಕ್ಕೆ ಶುರು ಮಾಡ್ತಾನೆ. ಅಂದ್ರೆ ಅವನ ಬಿಸ್ನೆಸ್ಗೆ ಬೆಂಗಾಲ್ ಆಗಿ ನಿಂತ್ಕೊಳ್ತಾನೆ. ಎಲ್ಲಿ ಮಾಲ್ ಇಳಿಸೋದಿದೆ, ಎಲ್ಲಿಂದ ಎಲ್ಲಿ ಕಳಿಸ್ಬೇಕು, ಇವನ್ನೆಲ್ಲ ಅಂತ ಹೇಳಿದ್ರೆ ಇದನ್ನೆಲ್ಲ ಮಾಡ್ತಾ ಇರ್ತಾನೆ. ಯಾಕಂದ್ರೆ ಇದೆಲ್ಲ ನಿಂತು ಹೋಗೋದು ನಮಗೆ ಸ್ಮಗ್ಲಿಂಗ್ ಅನ್ನುವಂಥದ್ದು 1992ನೇ ಇಸ್ವಿಯಲ್ಲಿ. ಯಾಕಂತ ಹೇಳಿದ್ರೆ ಈ ದೇಶದಲ್ಲಿ ಫೈನಾನ್ಸ್ ಮಿನಿಸ್ಟರ್ ಆಗಿ ಮನಮೋಹನ್ ಸಿಂಗ್ ಅವ್ರು ಬರ್ತಾರೆ. ಬಂದಾದ ನಂತರ ಇಡೀ ಜಗತ್ತನ್ನ ಓಪನ್ ಮಾಡ್ತಾರೆ ಭಾರತಕ್ಕೆ. ಆಗ ಎಲ್ಲ ಟಿವಿಗಳು ಬೇರೆ ದೇಶದಿಂದ ಬರ್ಬೋದು, ಗೋಲ್ಡ್ ಬರ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ದೊಡ್ಡ ಬಿಸ್ನೆಸ್ ಬರ್ತಾ ಇದ್ದಂದ್ರೆ ಗೋಲ್ಡ್ ಸ್ಮಗ್ಲಿಂಗ್ ಆಗ್ತಾ ಇತ್ತು. ಇದನ್ನು ಸಂಪೂರ್ಣವಾಗಿ ಮಾಡ್ತಾ ಇದ್ದಿದ್ದಂದ್ರೆ ಹಾಜಿ ಮಸ್ತಾನು ಮತ್ತೆ ಪಠಾಣ್ ಗ್ಯಾಂಗು, ಕರೀಂಲಾಲಾ ಪಠಾಣು, ಇವರೆಲ್ಲ ಏನು ಟೀಮ್ ಇದೆ ಇವರೇ ಮಾಡ್ತಾ ಇದ್ರು. ಆಗ ಗೋಲ್ಡ್ನಿಂದ ಅವ್ರಿಗೆ ದೊಡ್ಡ ಮಟ್ಟದ ಇನ್ಕಮ್ ಇತ್ತು. ಹೀಗಾಗಿನೇ ಇದನ್ನೆಲ್ಲಾನು ಓಪನ್ ಮಾರ್ಕೆಟ್ ಮಾಡ್ತಾರೆ ಮನಮೋಹನ್ ಸಿಂಗ್ ಅವರು. ಯಾಕಂದ್ರೆ ದೇಶದ ಆರ್ಥಿಕತೆ ತುಂಬಾ ಹಾಳ ಹೋಗಿರುತ್ತೆ. ಅದೇ ರೀತಿ ದೇಶಕ್ಕೆ ಬರುವಂತ ವಸ್ತು ಬರ್ತಾ ಇರುತ್ತೆ, ಆದ್ರೆ ಎಲ್ಲ ಈ ರೀತಿ ದೊಡ್ಡ ಏನು ಸ್ಮಗ್ಲರ್ಸ್ ಇರ್ತಾರೆ ಇವ್ರಿಗೆ ಇದು ಹಣ ಸೇರ್ತಾರೆ. ಹೀಗಾಗಿ ಅವ್ರ ದೇಶವನ್ನ ಮುಕ್ತ ಮಾರುಕಟ್ಟೆ ಮಾಡಿದಾಗ ಈ ಸ್ಮಗ್ಲಿಂಗ್ ಅನ್ನೋದು ನಿಂತು ಹೋಗುತ್ತೆ. ಆದ್ರೆ ಸರಿ, ಸ್ಮಗ್ಲಿಂಗ್ ಅನ್ನೋದು ನಿಂತು ಹೋಗುತ್ತೆ. ಮುಂದೆ ವರದರಾಜನ್ನು ಈ ಹಾಜಿ ಮಸ್ತಾನು ಇವ್ರದ್ದೇನಂತ ಹೇಳಿದ್ರೆ ಇವ್ರ ತಂಡ ಏನಿದೆ, ವರದರಾಜನ್ ಇರ್ಬೋದು, ಹಾಜಿ ಮಸ್ತಾನಿ ಕೆಲಸ ಮಾಡ್ತಿರ್ತಾನೆ, ಇನ್ನೊಂದ್ ಕಡೆ ಕರೀಂಲಾಲ್ ಪಠಾಣ್ ಇರ್ತಾನೆ. ಆದ್ರೆ ಹಾಜಿ ಮಸ್ತಾನದ ಪವರ್ ಜಾಸ್ತಿ ಹಾಕೊಂಡು ಹೋಗ್ತಾ ಇರುತ್ತೆ. ಪೊಲೀಸರು ದೊಡ್ಡ ಮಟ್ಟದಲ್ಲಿ ಹಾಜಿ ಮಸ್ತಾನ ಟಾರ್ಗೆಟ್ ಮಾಡ್ತಾ ಇರ್ತಾರೆ. ಟಾರ್ಗೆಟ್ ಮಾಡುವಂತ ಸಮಯದಲ್ಲೇನೆ ಕರೀಂಲಾಲಾ ಪಠಾಣ್ ಇವರು ಉಳಿತಾನೆ. ಹಾಜಿ ಮಸ್ತಾನು ಆ ಬಿಸ್ನೆಸ್ ಬಿಟ್ಟು ಸ್ವಲ್ಪ ದೂರ ಸರಿಲಿಕ್ಕೆ ಶುರು ಮಾಡ. ಆಗ ಪ್ರತ್ಯಕ್ಷ ಆಗೋ ವ್ಯಕ್ತಿಯೇ ಯಾರಂತ ಹೇಳಿದ್ರೆ ಶಬೀರ್ ಖಾಸ್ಕರ್. ಈ ಶಬೀರ್ ಖಾಸ್ಕರ್ ಯಾರು ಅಂತ ಹೇಳಿದ್ರೆ ಏನ್ ದಾವೂದ್ ಇಬ್ರಾಹಿಂ ಇದ್ದಾನೆ ಅವರ ಅಣ್ಣ.
ಶಬೀರ್ ಕಾಸ್ಕರ್. ಇದೇ ಸಮಯಕ್ಕೆ ಸುಮಾರು ಬೆಳವಣಿಗೆಗಳಾಗ್ತವೆ. ನೀವು ಒಬ್ಬರ ಹೆಸರು ಕೇಳಿರ್ತಾರ, ಸಾಧು ಶೆಟ್ಟಿ ಅಂತ ಹೇಳಿ. ಈ ಸಾಧು ಶೆಟ್ಟಿನೂ ಅದೇ ಸಮಯದಲ್ಲೇನೆ ಇದೇ ಭಾಗದಲ್ಲೇ ಇರ್ತಾರೆ, ಮಾಟುಂಗ ಚಂಬೂರ್ ಭಾಗದಲ್ಲಿ ಇರ್ತಾರೆ. ಯಾಕಂತ ಹೇಳಿದ್ರೆ ಆಗ ಇವ್ರೇನಂತ ಹೇಳಿದ್ರೆ ಆದಷ್ಟು ವರದರಾಜ ಮೊದಲಿಯಾರ್ಗೆ ಹತ್ರ ಆಗ್ತಿರ್ತಾರೆ. ಅದೇ ಸಮಯಕ್ಕೆ ಇನ್ನೊಬ್ಬ ವ್ಯಕ್ತಿ ಇಲ್ಲಿ ದೊಡ್ಡ ಡಾನ್ ಆಗಿರ್ತಾನೆ. ಅವನು ಯಾರಂತ ಹೇಳಿದ್ರೆ ಬಡಾ ರಾಜನ್ ಅಂತ ನಾಯರ್ ಅಂತ ಹೇಳಿ, ರಾಜನ್ ನಾಯರ್ ಅಂತ ಹೇಳಿ ಏನು ವ್ಯಕ್ತಿ ಇರ್ತಾನೆ. ಈ ವ್ಯಕ್ತಿ ಹೆಸರು ಬಡಾ ರಾಜನ್ ಆಗಿರುತ್ತೆ. ಇವನು ಮೊದಲಿಯಾರ್ ಟೀಮಲ್ಲಿ ಇವನು ತುಂಬಾ ಸ್ಟ್ರಾಂಗ್ ಆಗಿರ್ತಾನೆ. ಇದೇ ಸಮಯಕ್ಕೆ ಸಾಧು ಶೆಟ್ಟಿನೂ ಇಲ್ಲಿ ಇವರೆಲ್ಲ ಒಂದು ಟೀಮ್ ಸೇರುತ್ತೆ. ಟೀಮ್ ಸೇರಿದ ನಂತರ ಏನಾಗುತ್ತೆ, ಮುಂಬೈಯಲ್ಲಿ ಅದೇ ಸಮಯದಲ್ಲಿ ಅಂದ್ರೆ ಇವತ್ತಿನ ಮುಂಬೈ ಅವತ್ತಿನ ಬಾಂಬೆಯಲ್ಲಿ ಅದೇ ಸಮಯಕ್ಕೆ ಒಂದು ದೊಡ್ಡ ಮಟ್ಟದ ಹೋರಾಟ ಶುರುವಾಗುತ್ತೆ. ಅದು ಶಿವಸೇನೆಯವರ ಹೋರಾಟ. ಅದು ಏನು ಹೋರಾಟ ಅಂತ ಹೇಳಿದ್ರೆ, ಈ ಶಿವಸೇನೆಯವರು ಏನು ಮಾಡ್ತಾರೆ ಅಂದರೆ, ಏನು ಬಾಳ್ ಠಾಕ್ರೆ ಇರ್ತಾರೆ, ಇವರು ಹಂಚಿ ಮುಂಬೈ ಸುಂದರ್ ಮುಂಬೈ, ಹಂಚಿ ಬಾಂಬೆ ಸುಂದರ್ ಬಾಂಬೆ ಅನ್ನುವಂಥದ್ದು ಒಂದು ದೊಡ್ಡ ಅಭಿಯಾನ ಶುರು ಮಾಡ್ತಾರೆ ಈ ಸೌತ್ ಇಂಡಿಯನ್ಸ್ ವಿರುದ್ಧ. ಯಾಕೆಂದ್ರೆ ಏನು ತಮಿಳರ ಮೈಗ್ರೇಷನ್ ಆಗುತ್ತೆ, ತಮಿಳ್ ನಿರಾಶ್ರಿತರು ಬರ್ತಾ ಅವ್ರದ್ದೇನು ಪಾವರ್ ದೊಡ್ಡ ಮಟ್ಟದಲ್ಲಿ ಬೆಳಿಲಿಕ್ಕೆ ಶುರುವಾಗುತ್ತೆ. ವರದರಾಜ್ ಮೊದಲಿಯಾರು ಇವ್ರದ್ದೆಲ್ಲ ತಂಡ. ಹೀಗಾಗಿ ಇವರು ವಿಶೇಷವಾಗಿ ಕರ್ನಾಟಕ ರಾಜ್ಯ, ಅದರಲ್ಲಿ ಕರಾವಳಿಗರನ್ನ ಹಿಡ್ಕೊಂಡು ಕೇರಳದವ್ರನ್ನ ತಮಿಳ್ನಾಡವ್ರನ್ನ ಟಾರ್ಗೆಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅವ್ರ ಅಂಗಡಿಗಳಿಗೆ ಕಂಡಲ್ಲಿ ಬೆಂಕಿ ಹಚ್ಚುವುದು, ಅವ್ರು ಎಲ್ಲೆಲ್ಲಿ ಕೆಲಸ ಮಾಡ್ತಾರಲ್ಲಿ ಹೊಡೆಯುವುದು ಬಡಿಯುವುದು, ಅವ್ರ ಪಾನ್ ಬೀಡಾ ಸ್ಟಾಲ್ಗಳು. ಯಾಕಂದ್ರೆ ಆ ಸಮಯದಲ್ಲಿ ದೊಡ್ಡ ಉದ್ಯೋಗದಲ್ಲಿ ಇವತ್ತು ಇರುವುದಿಲ್ಲ. ಯಾಕಂದ್ರೆ ಅವ್ರು ಸ್ಟಾರ್ಟಿಂಗಲ್ಲಿ ಹೋಗಿರ್ತಾರೆ ಬಾಂಬೆಗೆ ಹೋದ ದೊಡ್ಡ ಉದ್ಯೋಗದಲ್ಲಿ ಪಟ್ಟು ಕೆಲಸ ಹುಡ್ಕೊಂಡು ಹೋಗಿರ್ತಾರೆ. ಹೋಟೆಲ್ಗಳು ಇಟ್ಟಿರ್ತಾರೆ, ಚಿಕ್ಕದಾಗಿ ಪಾನ್ ಬೀಡಾ ಅಂಗಡಿ ಇಟ್ಟಿರ್ತಾರೆ, ಇಲ್ಲ ಅಲ್ಲೇ ಲಿಕ್ಕರ್ ಶಾಪ್ಗಳನ್ನು ಅಥವಾ ಅಲ್ಲಿ ಕೆಲಸ ಮಾಡುವಂಥದ್ದು, ಲಾಡ್ಜಿಂಗಲ್ಲಿ ಕೆಲಸ ಮಾಡುವಂಥದ್ದು, ಟ್ರಾವೆಲ್ಸ್ ಬಿಸ್ನೆಸ್ಸು, ಚಿಕ್ಕ ಪುಟ್ಟ ಈ ರೀತಿ ಬಿಸ್ನೆಸ್ಸು. ಕೊನೆ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಕೆಲಸ ಸಿಗಲಿಲ್ಲ ಅಂತ ಹೇಳಿದ್ರೆ ಆ ಸಮಸ್ಯೆಗಳೇ ಆ ಕಾಲದಲ್ಲಿ ಆಗಿರ್ತವೆ. ಹೀಗಾಗಿ ಅವರು ಬ್ಲ್ಯಾಕ್ ಟಿಕೆಟ್ಗಳನ್ನು ಮಾರುವಂಥ ಕೆಲಸಗಳನ್ನು ಥಿಯೇಟರ್ ಮುಂದೆ ಮಾಡ್ತಿರ್ತಾರೆ. ಇದೇ ಸಮಯಕ್ಕೆ ಇವ್ರು ಏನು ಮಾಡಿಬಿಡ್ತಾರೆ ಅಂದರೆ, ಹೆಚ್ಚು ಹೋಟೆಲ್ ಓನರ್ಸ್ ಏನಿರ್ತಾರೆ, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಇಲ್ಲ ಕರ್ನಾಟಕದವ್ರನ್ನ ಟಾರ್ಗೆಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಬೆಂಕಿ ಕೊಡೋದು, ಪಾನಂಗಡಿ ಬೆಂಕಿ ಕೊಡೋದು. ಆಗ ಇವರೆಲ್ಲ ಸಾಧು ಶೆಟ್ಟಿ ಇವರೆಲ್ಲ ಏನಂತ ಹೇಳಿದ್ರೆ ಅದರ ವಿರುದ್ಧ ಹೋರಾಟ ಶುರು ಮಾಡ್ತಾರೆ. ಭಾಷಾ ವಿಷಯದಲ್ಲಿ ಇವನು ಇಲ್ಲಿ ಅವನಲ್ಲ ಅಂದ್ಕೊಳ್ಳೇನೆ ಅವನ್ನ ಬೆನ್ನತ್ತೋದು, ಸೌತ್ ಇಂಡಿಯನ್ ಅಂದ್ಕೊಳ್ಳೇನೆ, ದಕ್ಷಿಣ ಭಾರತ. ಆಗ ಇವರೆಲ್ಲ ಸಿಡಿದು ಹೇಳ್ತಾರೆ. ಇದೇ ಸಮಯಕ್ಕೆ 1-2 ಸರಿ ಸಾಧು ಶೆಟ್ಟಿ ಜೈಲ್ಗೆ ಹೋಗ್ಬೇಕಾಗತ್ತೆ. ಬೇರೆ ಬೇರೆ ಕೇಸ್ಗಳಲ್ಲಿ ಸಾಧು ಶೆಟ್ಟಿ ಜೈಲ್ ಹೋದ ನಂತರ 3ನೇ ಬಾರಿ ಮೂರನೇ ಸರಿ ಜೈಲ್ ಹೋದಾಗ ಛೋಟಾ ರಾಜನ್, ಈಗೇನು ನೀವು ಇವತ್ತಿನ ಮಾಫಿಯಾದ ಮುಖ್ಯ ಡಾನ್ ಅಂತಾರೆ, ಛೋಟಾ ರಾಜನ್ ಏನಿದ್ದಾನೆ, ಈ ಛೋಟಾ ರಾಜನ್ ಜೈಲಿಗೆ ಬರ್ತಾನೆ. ಛೋಟಾ ರಾಜನ್ ಜೈಲಿಗೆ ಬಂದಾಗ ಇಬ್ಬರದ್ದು ಪರಿಚಯ ಆಗತ್ತೆ. ಅದೇ ಸಮಯಕ್ಕೆ ಈ ವರದರಾಜ್ ಮೊದಲಿಯಾರ್ ಏನಿರ್ತಾನೆ, ಇವನು ಈ ರೀತಿ ಜೈಲ್ಗೆ ಹೋದಂಥ ಸಮಯದಲ್ಲಿ ಇವ್ರು ಇಂಥ ಜೈಲಿನಲ್ಲಿದ್ದಾಗ ಅವನು ಕೆಲವೊಂದು ಸಪೋರ್ಟ್ಗಳನ್ನು ಎಲ್ಲ ಮಾಡ್ತಾ ಇರ್ತಾನೆ. ನಂತರ ಬಿಡಿಸ್ಕೊಂಡು ಬರುವಂಥ ಕೆಲಸನೂ ಮಾಡ್ತಿರ್ತಾನೆ. ಇದಾದ ನಂತರ ವರದರಾಜ್ ಮೊದಲಿಯಾರ್ ಬಿಡಿಸ್ಕೊಂಡು ಬರ್ತಾನೆ. ಆವಾಗ ಛೋಟಾ ರಾಜನ್ನು, ಸಾಧು ಶೆಟ್ಟಿ, ಬಡಾ ರಾಜನ್ನು ಇವ್ರದೆಲ್ಲ ಒಂದು ಕಡೆ ಎಸ್ಟಾಬ್ಲಿಷ್ ಆಗಿ ದೊಡ್ಡ ಮಟ್ಟದಲ್ಲಿ ಅಂದರೆ ಮಾಫಿಯಾ ಟೀಮ್ ಅಂತ ಇರ್ತಾರೆ. ಇವರೆಲ್ಲ ಸ್ಮಗ್ಲರ್ಸ್ ಅಲ್ಲ, ಅಂದರೆ ಇವರು ಬೇರೆ ಅಂತ ಹೇಳಿದ್ರೆ ಬೇರೆ ಯಾರಾದರೂ ಹಪ್ತಾ ಕೊಡೋದು ಅಥವಾ ಗುಂಡಾಗಿರಿ ಮಾಡಬೇಕಾ ಅಥವಾ ಯಾರ್ದಾದ್ರೂ ಜಾಗಗಳನ್ನ ಬಿಡಿಸ್ಬೇಕಾ ಅಥವಾ ಅವ್ರಿಗೆ ಸೆಕ್ಯೂರಿಟಿ ಕೊಡಬೇಕಾ, ಈ ರೀತಿ ಬೇರೆ ಕೆಲಸಗಳನ್ನ ಮಾಡ್ತಿರ್ತಾರೆ. ಹೀಗಾಗಿ ಇವರಿಗೆ ಮಾಫಿಯಾ ಅಂತ. ಇದೇ ಸಮಯಕ್ಕೆ ಒಂದು ದೊಡ್ಡ ಘಟನೆ ನಡೆದು ಹೋಗ್ಬಿಡುತ್ತೆ. ಆ ಘಟನೆ ಏನಂತ ಹೇಳಿದ್ರೆ, ಏನು ದಾವೂದ್ ಇಬ್ರಾಹಿಂ ಅವರ ಅಣ್ಣ ಏನು ಸ್ಮಗ್ಲಿಂಗ್ ಹಾಜಿ ಮಸ್ತಾನ್ ಒಟ್ಟಿಗಿರ್ತಾನೆ, ಹಾಜಿ ಮಸ್ತಾನ್ ಒಟ್ಟಿಗೆ ಆ ಸ್ಮಗ್ಲಿಂಗ್ ಕೆಲಸಗಳನ್ನು ಮಾಡ್ತಾ ಇರ್ತಾನೆ. ಶಬೀರ್ ಕಾಸ್ಕರ್ನ ಮರ್ಡರ್ ಆಗಿಬಿಡುತ್ತೆ. ಈ ಶಬೀರ್ ಕಾಸ್ಕರ್ನ ಮರ್ಡರ್ ಯಾರು ಮಾಡಿಸ್ತಾರೆ ಅಂದರೆ ಫಟಾಣ್ ಗ್ಯಾಂಗ್ ಅಂತ ಹೇಳಿದ್ರೆ ಏನು ಕರೀಂಲಾಲಾ ಫಟಾಣ್ ಗ್ಯಾಂಗ್ನವ್ರು ಮಾಡಿಸ್ತಾರೆ. ಈ ಮಾಡಿಸಿದಂಥವ್ರು ಏನಿರ್ತಾರೆ ಅಂದರೆ ಇದರಲ್ಲಿ ಅಮೀರ್ ಜಾದಾ ಅಂತಿರ್ತಾನೆ, ಮಾನ್ಯ ಸುರ್ವೆ ಅಂತಿರ್ತಾನೆ, ಮತ್ತು ಇನ್ನೂ ಸುಮಾರು ಜನ ಈ ಗ್ಯಾಂಗ್ಸ್ಟರ್ಸ್ಗಳಿರ್ತಾರೆ. ಇವರೆಲ್ಲ ಸೇರಿಕೊಂಡು ಅವನನ್ನು ಮರ್ಡರ್ ಮಾಡಿದ ಕೂಡಲೇ ಅದು ದಾವೂದ್ ಇಬ್ರಾಹಿಂ ಆ ಸಮಯಕ್ಕೆ ತುಂಬ ಅಂದರೆ ಬೆಳೆಯುವಂಥ ಸಮಯ ಸ್ಮಗ್ಲಿಂಗಲ್ಲಿ ಅಣ್ಣನೊಟ್ಟಿಗೆ. ಆಗ ಅವನಿಗೆ ಸಿಟ್ಟು ಬರುತ್ತೆ. ಆಗ ಅವನು ಒಂದು ತಂಡನ ಹುಡುಕ್ತಾ ಇರ್ತಾನೆ. ಯಾಕಂದ್ರೆ ಒಂದು ವಿಚಿತ್ರ ಅಂತ ಹೇಳಿದ್ರೆ ದಾವೂದ್ ಇಬ್ರಾಹಿಂ ಒಬ್ಬ ಸ್ಮಗ್ಲರ್ ಅಷ್ಟೇನೆ. ಇಲ್ಲಿ ಅದೇ ಛೋಟಾ ರಾಜನು, ಬಡಾ ರಾಜನು ಇವ್ರದೆಲ್ಲ ತಂಡ ಏನಿದೆ ಇವರೆಲ್ಲ ಮಾಫಿಯಾದವ್ರು ಇವ್ರು. ಹೀಗಾಗಿ ಇವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ದಾವೂದ್ ಇಬ್ರಾಹಿಂ ಕನೆಕ್ಷನ್ ಬೆಳೆದು ಬಡಾ ರಾಜಂದು. ಯಾಕಂದ್ರೆ ಬಡಾ ರಾಜನ್ ಆ ಕಾಲದಲ್ಲಿ ದೊಡ್ಡ ಮಾಫಿಯಾ ಲೀಡರ್ ಆಗಿರ್ತಾನೆ.
ಅದನ್ನು ವರದರಾಜ್ ಮುದ್ಲಿಯಾರ್ ಟೀಮಲ್ಲಿ ದೊಡ್ಡ ಮಾಫಿಯಾ ಲೀಡರ್ ಆಗಿರ್ತಾನೆ. ಹೀಗಾಗಿ ಅವನೇನ್ ಮಾಡ್ಬಿಡ್ತಾನೆ ಅಂದ್ರೆ ಅವನನ್ನ ಬಂದು ಭೇಟಿ ಆಗ್ತಾನೆ. ಯಾಕೆ ಬಡಾರಾಜನ್ನೇ ಭೇಟಿ ಆಗ್ತಾನಂತ ಹೇಳಿದ್ರೆ, ಅವನು ಬೇಕಾದ್ರೆ ವರದರಾಜ್ ಮುದ್ಲಿಯಾರ್ನ ಭೇಟಿ ಆಗ್ಬೋದಿತ್ತು. ಆದ್ರೆ ವರದರಾಜ್ ಮುದ್ಲಿಯಾರ್ ಅದ್ರ ಮಧ್ಯೆ ಒಂದು ದೊಡ್ಡ ಸಮಸ್ಯೆಯನ್ನ ಮಾಡ್ಕೊಂಡಿರ್ತಾನೆ. ಆ ಸಮಸ್ಯೆ ಏನಂತ ಹೇಳಿದ್ರೆ, ಏನು ಮಾಟುಂಗ ಸ್ಟೇಷನ್ ಮುಂದೆ ಗಣಪತಿ ಕೂರಿಸ್ಲಿಕ್ಕೆ ಹೋಗಿ ಅಲ್ಲಿ ದೊಡ್ಡ ಇಶ್ಯೂ ಮಾಡ್ಕೊಂಡಿರ್ತಾರೆ. ಅಂದ್ರೆ ಪಬ್ಲಿಕ್ ಓಡಾಡುವಂತ ರಸ್ತೆದಲ್ಲೇ ಗಣಪತಿಯನ್ನ ಅಲ್ಲಿ ಇಡ್ತಾ ಇರ್ತಾರೆ ಅಂತ ಹೇಳಿದ್ರೆ, ಇದು ಕಾನೂನಿನಲ್ಲಿ ಅಂತ ಪೊಲೀಸ್ ಆಫೀಸರ್ ಯಾರು ವರದರಾಜ್ ಮುದ್ಲಿಯಾರನ್ನ ಆ ಜಾಗ ಬಿಡಿಸುವಂತ ವ್ಯಕ್ತಿ ಬರೋದಿಲ್ಲ. ಆಗ ಒಬ್ಬ ಅಧಿಕಾರಿ ಬರ್ತಾರೆ, ವೈ.ಸಿ. ಪವಾರ್ ಅಂತ ಹೇಳಿ. ಅವರು ವರದರಾಜ್ ಮುದ್ಲಿಯಾರ್ ಮೇಲೆ ಬೆನ್ನು ಬಿದ್ದು ಬಿಡ್ತಾರೆ. ಅದು ಯಾವ ರೀತಿ ಬೆನ್ನು ಬೀಳ್ತಾರೆ ಅಂತ ಹೇಳಿದ್ರೆ, ಇಡೀ ಅವನ ಕಂಟ್ರಿ ಲಿಕ್ಕರ್ ಬಿಸ್ನೆಸ್ಸು ಪ್ರತಿಯೊಂದು ಅವನ ಹಿಂಬಾಲಕರಿಂದ ಹಿಡಿದು ಪ್ರತಿಯೊಬ್ಬರನ್ನು ಅರೆಸ್ಟ್ ಮಾಡೋದು, ಹಾಕುವುದು, ವರದರಾಜ್ ಮುದ್ಲಿಯಾರನ್ನ ಬೆನ್ನು ಹತ್ಲಿಕ್ಕೆ ಶುರು ಮಾಡ್ತಾರೆ. ಮತ್ತೆ ಅವನ ಸಿಕ್ಕಾಪಟ್ಟೆ ಪ್ರಾಪರ್ಟಿ ಸೀಲ್ ಮಾಡಿಬಿಡ್ತಾರೆ. ಸೊ ಯಾಕಂತ ಹೇಳಿದ್ರೆ ವರದರಾಜ್ ಮುದ್ಲಿಯಾರ್ ಇತಿಹಾಸ ನೋಡ್ಬೇಕಂದ್ರೆ, ಆ ವ್ಯಕ್ತಿ ಇದು ಒಂದು ಸುಮಾರು 3-4 ಹಿಂದಿಯಲ್ಲಿ ತಮಿಳಲ್ಲೆಲ್ಲ ಸಿನಿಮಾ ಬಂದ್ಬಿಟ್ಟಿದೆ. ಅವನ್ನ ಹೇಗೆ ಆಳ್ತಾ ಇದ್ದ ಮುದ್ಲಿಯಾರ್ ಅಂತೇಳಿ, ಯಾವ ಪರಿ ದುಡ್ಡಿತ್ತು ಅಂತೇಳಿ. ಅದೇ ಸಮಯಕ್ಕೆ ಏನಾಗುತ್ತೆ, ಯಾವ ವೈ.ಸಿ. ಪವಾರ್ ಬಂದು ಬೆನ್ನು ಬೀಳ್ತಾರೆ. ಬೆನ್ನು ಬಿದ್ದಾಗನೇ ವರದರಾಜ್ ಮುದ್ಲಿಯಾರ್ ಏನಾಗುತ್ತೆ ಅಂತ ಹೇಳಿದ್ರೆ ತಮಿಳ್ನಾಡಿಗೆ ಹೊರಟು ಹೋಗ್ಬಿಡ್ತಾನೆ ವಾಪಸ್ ಅಷ್ಟೊಂದು ಕೇಸ್ಗಳಾಗ್ತವೆ. ಅವನನ್ನ ಎಲ್ಲರೂ ಬೆನ್ನತ್ತಾರೆ, ಮಹಾರಾಷ್ಟ್ರ ಪೊಲೀಸ್ ಪೂರ್ತಿ ಅಂತ ಬೆನ್ನತ್ತತ್ತೆ. ಆಗ ಅವನು ತಮಿಳ್ನಾಡಿಗೆ ಹೊರಟು ಹೋಗ್ಬಿಡ್ತಾನೆ. ತಮಿಳ್ನಾಡು ಹೊರಟೋಗಿದಂಥ ಸಮಯದಲ್ಲೇ ಕರೀಂ ಲಾಲಾ ಏನು ಮಾಡ್ತಾನೆ ಅಂದರೆ, ಸ್ಮಗ್ಲಿಂಗ್ ಸಾಮ್ರಾಜ್ಯದಲ್ಲಿ ನಾನು ಡಾನ್ ಆಗ್ಬೇಕಂತ ಹೇಳಿ ಈ ವ್ಯಕ್ತಿಯನ್ನ ಅಂತ ಹೇಳಿದ್ರೆ ಶಬೀರ್ ಖಾಸ್ಕರ್ ಅಂದ್ರೆ ದಾವೂದ್ ಇಬ್ರಾಹಿಂ ಅಣ್ಣನ್ನ ಟಾರ್ಗೆಟ್ ಮಾಡಿಬಿಡ್ತಾರೆ. ಯಾಕಂದ್ರೆ ಹಾಜಿ ಮಸ್ತಾನ್ ಹಿಂದೆ ಸರಿದೋಗ್ಬಿಟ್ಟಿರ್ತಾನೆ. ಆದ್ರೆ ದಾವೂದ್ ಇಬ್ರಾಹಿಂ ಮತ್ತೆ ಅವ್ರ ಅಣ್ಣ ಇಬ್ರು ದೊಡ್ಡ ಮಟ್ಟದಲ್ಲಿ ಕಾಲಿಡ್ತಾರೆ. ಆಗ ಇವರಿಗೆ ಏನ್ ಮಾಡುದಂತ ಯೋಚನೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಇವ್ರು ಬರೀ ಸ್ಮಗ್ಲರ್ಸು, ಇವ್ರು ಯಾವುದೇ ಫೈಟರ್ಸ್ ಇರೋದಿಲ್ಲ. ದಾವೂದ್ ಇಬ್ರಾಹಿಮು ಅಥವಾ ಇನ್ನೊಂದು ಏನು ಮಾಡ್ತಾ ಇರೋದಿಲ್ಲ ಈ ವ್ಯಕ್ತಿ, ಆದ್ರೆ ಸ್ಮಗ್ಲರ್ ಆಗಿ ಅಷ್ಟೇ ಇರ್ತಾನೆ. ಆಗ ಇವನೇನ್ ಮಾಡ್ತಾನೆ ಅಂದ್ರೆ ಬಡಾರಾಜನ್ನ ಕಾಂಟ್ಯಾಕ್ಟ್ ಯಾಕಂದ್ರೆ ಇಲ್ಲಿ ಮರ್ಡರ್ ಆಗಿ ಹೋಗ್ಬಿಟ್ಟಿರುತ್ತೆ ಇವನ್ ಅವ್ರ ಅಣ್ಣಂದು. ಆಗ ಆ ಸೇಡ್ ತೀರ್ಸ್ಕೋಬೇಕಂತ ಹೇಳಿ, ಯಾಕಂದ್ರೆ 81ರಲ್ಲೇನೆ ಮರ್ಡರ್ ಆಗತ್ತಿದು. ಏನ್ ಪೆಟ್ರೋಲ್ ಹಾಕಿಸ್ಕೊಂಡು ಅವ್ನು ಮುಂದೆ ಹೋಗ್ತಾನೆ. ಇದೇ ಸಮಯಕ್ಕೆ ಅವನ ಮೇಲೆ ಭೀಕರವಾಗಿ ದಾಳಿ ಮಾಡ್ತಾರೆ. ಮಧ್ಯ ರಸ್ತೆಯಲ್ಲೇನೆ ಏನು ಅಮೀರ್ ಜಾದೆ ಅಂತಿರ್ತಾನೆ, ಇದಕ್ಕೆ ಸಪೋರ್ಟ್ ಮಾಡಿದಂಥ ಮಾನ್ಯ ಸುರ್ವೆ ಅಂತೇಳಿ, ಅದು ಮಾನ್ಯ ಸುರ್ವೆ ತುಂಬಾ ನಟೋರಿಯಸ್ ಇದು ವ್ಯಕ್ತಿ, ಅವನು ಕುಖ್ಯಾತಿಗೆ ಹೊಂದಂಥ ವ್ಯಕ್ತಿ ಅವನು. ಅವರೆಲ್ಲ ಸೇರ್ಕೊಂಡು ಅವನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಟ್ಯಾಕ್ ಮಾಡಿದ ಕೂಡಲೇ ಅವನು ಅಲ್ಲೇ ಕೊನೆ ಉಸಿರು ಹಿಡಿತಾನೆ. ಅವರಣ್ಣ ಯಾವಾಗ ಕೊನೆ ಉಸಿರು ಹಿಡಿತಾನೆ, ಆಗ ಫೀಲ್ಡಿಗೆ ಇಳಿಯೋದು ದಾವೂದ್ ಇಬ್ರಾಹಿಂ ಈ ಮೇನ್ ಇಳಿಯುವುದು ಅಂತ ಹೇಳಿದ್ರೆ ಅವ್ರ ಅಣ್ಣನ ಸೇಡ್ ತೀರಿಸ್ಕೊಳ್ಬೇಕಂತ. ಆದ್ರೆ ಸೇಡ್ ತೀರಿಸ್ಕೊಳ್ಬೇಕಾದ್ರೆ ಈಗ ವರದರಾಜ್ ಮುದ್ಲಿಯಾರು ಇಲ್ಲ. ಆಗ ದೊಡ್ಡ ಹೆಸರಿದ್ದಿದ್ದೆ ರಾಜನ್ ನಾಯರ್ದು. ಹೀಗಾಗಿ ರಾಜನ್ ಹತ್ರ ಹೋಗ್ತಾನೆ. ರಾಜನ್ ಹೇಳ್ತಾನೆ, ನಿನಗೆ ಎಷ್ಟು ಬೇಕಷ್ಟು ದುಡ್ಡು ಕೊಡ್ತೇನೆ ನಾನು, ನಮ್ಮ ಅಣ್ಣನ್ನ ಯಾರು ಕೊಂದಿದ್ದಾರೆ ಅವರನ್ನ ಕೊಲ್ಬೇಕು ಅಂತ. ಆಗ ಇವ್ರದ್ದೊಂದು ಟೀಮ್ ಫಾರ್ಮ್ ಆಗುತ್ತೆ. ಬಡಾರಾಜನ್ನು ಏನು ಟೀಮ್ ಫಾರ್ಮ್ ಆಗುತ್ತೆ. ಆಗ ಛೋಟಾ ರಾಜಂದು ಇನ್ನೂವರೆಗೂ ಯಾವುದೇ ಹೆಸರು ಇರುವುದಿಲ್ಲ. ಕೇವಲ ಬ್ಲ್ಯಾಕ್ ಟಿಕೆಟು ಈ ರೀತಿ ಬಿಸ್ನೆಸ್ಗಳನ್ನ ಅವನು ಮಾಡ್ತಾ ಇರ್ತಾನೆ ಅಷ್ಟೇನೆ.